ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಟೈಮ್ ಬಂದು ಎಷ್ಟಾಗಿದೆ ಅಂತ ಅಂದರೆ 6:30 ಆಗಿದೆ ಸಂಜೆ. ನಾನು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಏನಪ್ಪ ಅಂದರೆ ಇವಾಗ ಟೈಮ್ ಇಲ್ಲ. ಇವತ್ತು ಬಟ್ಟೆ ಎಲ್ಲ ವಾಶ್ ಮಾಡಿರಲಿಲ್ಲ ನಾನು. ಅದಕ್ಕೆ ಇವಾಗ ನೈಟು ನಾನು ಬಟ್ಟೆನ ನೆನೆ ಹಾಕ್ಬಿಟ್ಟು ಸರ್ಪಲ್ಲಿ ಬೆಳಗ್ಗೆ ವಾಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬಟ್ಟೆ ಎಲ್ಲ ನೆನೆ ಹಾಕ್ತೀನಿ. ಬಟ್ಟೆನ ನೆನೆ ಹಾಕಿದ್ದೀನಿ. ನಾನು ಬಟ್ಟೆ ತೊಳೆಯೋದು ಬೆಳಗ್ಗೆ ಬಟ್ಟೆ ತೊಳೆಯೋದು. ಬೆಳಗ್ಗೆ ನಾನು ಎದ್ದಾಗ ತೊಳೆದಾಕ್ತೀನಿ. ನಾನು ಹಾಲು ಕರೆಯೋದಕ್ಕೆ ಎದ್ದೇಳ್ತೀನಲ್ಲ, 5:40ಕ್ಕೆ ಹಾಲು ಕರೆಯೋದಕ್ಕೆ ಎದ್ದೇಳ್ತೀನಿ. ಆವಾಗ ನಾನು ಬಟ್ಟೆ ವಾಶ್ ಮಾಡಾಕ್ತೀನಿ. ಫ್ರೆಂಡ್ಸ್, ಹಾಗೆಯೇ ಅಪ್ಪ ಊರಿಂದ ಬಂದಿದ್ದರು ಇವತ್ತು. ನೋಡಿ, ಅಲ್ಲಿಂದ ಅಪ್ಪನ ಕರ್ಕೊಂಬರೋಕ್ಕೆ ನಮ್ಮ ಯಜಮಾನ್ರು ಹೋಗಿದ್ರು. ನೋಡಿ, ಅಲ್ಲಿಂದ ಚೆಂಡು ಹೂವಿನ ಸಸಿ ತೊಗೊಂಬಂದಿದ್ದಾರೆ. ಇಲ್ಲಿ ನೆಟ್ಟಿದ್ದೀನಿ, ಕಾಣಿಸ್ತಾ ಇದೆ ಅನಿಸುತ್ತೆ ನೋಡಿ. ಆಮೇಲೆ ನೋಡಿ, ಇಲ್ಲೊಂದೆರಡು ಗಿಡ ನೆಟ್ಟಿದ್ದೀನಿ. ಇದು ಮತ್ತೆ ನಾನು ಇವಾಗ ನಿಮಗೆ ಗಿಡ ತೋರಿಸ್ತಿದ್ದೀನಿ. ನೆಕ್ಸ್ಟ್ ನಾನು ಹೂವು ಬಿಟ್ಟಾಗಲೇ ಮತ್ತೆ ತೋರಿಸೋದು. ಈ ಥರ ಗಿಡ ಹಾಕ್ಕೊಂಡ್ರೆ ಮನೆ ಹತ್ರ ಪೂಜೆಗಾದರೂ ಆಗುತ್ತೆ. ನಮ್ಮದು ಶನಿವಾರ ಪೂಜೆ, ವಾರಕ್ಕೊಂದ್ಸಲ ಏನಾದ್ರು ಹೂವು ಸಿಗುತ್ತೆ ಅನ್ನೋ ಇದರಿಂದ ಹಾಕಿದ್ದೀನಿ. ಹಾಗೆ ಮತ್ತೆ ಇನ್ನೊಂದು ಗಿಡ ತೋರಿಸ್ತೀನಿ ನೋಡಿ. ಈ ಗಿಡ ಏನಪ್ಪ ಅಂದರೆ ನೋಡಿ, ತುಂಬಾ ಚೆನ್ನಾಗಿದೆ. ಫೋಟೋಗಂತೂ ಮಡಿಸಿದ್ರೆ ಒಂದು ವಾರ ಆದರೂ ಈ ಹೂವು ಬತ್ತಾ ಹೋಗೋದೇ ಇಲ್ಲ. ನಾವು ಯಾವ ರೀತಿ ಮಡಿಸಿರ್ತೀವಿ ಅದೇ ರೀತಿ ಇರುತ್ತೆ. ಇಲ್ಲೊಂದು ಗಿಡ ಕಟ್ಟಾಗಿದೆ ನೋಡಿ, ಇಲ್ಲೊಂದು ಗಿಡ ಇದೆ, ಮತ್ತು ಇಲ್ಲೊಂದು ಗಿಡ ಇದೆ. ಶನಿವಾರ ಪೂಜೆಗಂತೂ ಸಿಗ್ತವೆ ನನಗೆ. ಫ್ರೆಂಡ್ಸ್, ಟೈಮ್ ಬಂದು 7 ಗಂಟೆ ಆಗಕ್ಕೆ ಬಂದಿದೆ ಸಂಜೆ. ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಅಪ್ಪ ಊರಿಂದ ಬಂದಿದ್ದಾರಲ್ಲ, ಹಾಲು ಹಾಕ್ಬರೋದಕ್ಕೆ ಹೋಗಿದ್ದಾರೆ. ನಾನು ಅದಕ್ಕೆ ಅವರಿಗೋಸ್ಕರ ಈಗ ಆಲೂಗೆಡ್ಡೆ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇಷ್ಟು. ಇವಾಗ ಅಪ್ಪ ಬರೋಷ್ಟರೊಳಗೆ ನಾನು ಅಪ್ಪಂಗೋಸ್ಕರ ಬೋಂಡ ಎಲ್ಲ ರೆಡಿ ಮಾಡಿಕೊಂಡು ಅವ್ರು ಬಂದಾಗ ಬಿಸಿ ಬಿಸಿಯಾಗಿ ನಾನು ಮಾಡಿಕೊಡ್ತೀನಿ. ನೋಡಿ, ಇವಾಗ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೀನಿ. ಹಾಗೇನೆ ಸ್ವಲ್ಪ ಸೋಡಾ ಪುಡಿ, ಮತ್ತೆ ಅಚ್ಚಕಾರದ ಪುಡಿ ಹಾಕ್ತೀನಿ. ಫ್ರೆಂಡ್ಸ್, ಹಾಗೇನೆ ಆಲೂಗೆಡ್ಡೆ ಬಜ್ಜಿಗೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತೀನಿ. ಹಾಗೇನೆ ಇವಾಗ ಹಿಟ್ಟನ್ನ ಕಲಸ್ಬಿಟ್ಟು ಇಟ್ಬಿಟ್ಟು ನಾನು ಆಲೂಗೆಡ್ಡೆನ ಕಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಹಿಟ್ಟನ್ನ ಕಲಸಾಯ್ತು. ಇವಾಗ ನೋಡಿ, ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ನಾನು. ಇವಾಗ ಇದನ್ನ ಕಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೆಯೇ ಅಪ್ಪ ಹಾಲು ಹಾಕ್ಬಿಟ್ಟು ಬಂದರು. ಇವಾಗ ನಾನು ಅವ್ರಿಗೆ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ನೋಡಿ, ಬಾಣಲೆನ ಕಾಯೋದಕ್ಕೆ ಇಟ್ಟಿದ್ದೆ. ಇವಾಗ ಎಣ್ಣೆನೂ ಸಹ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಎಣ್ಣೆನೂ ಸಹ ಕಾದಿತ್ತು. ಇವಾಗ ನಾನು ಕಟ್ ಮಾಡಿರೋ ಆಲೂಗೆಡ್ಡೆನ ಹಿಟ್ಟೊಳಿಕೆ ಅದ್ಬಿಟ್ಟು ಇವಾಗ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಅಡುಗೆ ಮನೆಯಲ್ಲಿ ನಮ್ಮದು ಲೈಟ್ ಇಲ್ಲ, ಹಾಗಾಗಿ ಸ್ವಲ್ಪ ಕತ್ಲೆ ಕಾಣಿಸ್ತಾ ಇದೆ.
ಟೀ ಕಸ್ಕೊಡೋಣ. ಟೀಯ ಹಾಯ್ ಫ್ರೆಂಡ್ಸ್, ಟೈಮ್ ಬಂದು ಇವಾಗ ಬೆಳಗ್ಗೆ 10 ಗಂಟೆ ಆಗಿದೆ. ನಾನು ಮನೆ ಹತ್ರ ಎಲ್ಲ ಕೆಲಸ ಮುಗಿಸಿ ಇವಾಗ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಏನು ಕೆಲಸ ಅಂತ ನಾನು ನಿಮ್ಮ ಹತ್ರ ಇನ್ನೂ ಹೇಳ್ಕೊಂಡಿಲ್ಲ. ಹೇಳಬೇಕು ಅಂತ ಅಂದರೆ, ನಾನು ಕೂಸಿನ ಮನೆ ಅಂತ ಒಂದೊಂದು ಪಂಚಾಯತಿಲಿ ಸ್ಟಾರ್ಟ್ ಆಗಿದೆ, ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ 3 ವರ್ಷದ ಒಳಗಡೆ ಇರೋ ಮಕ್ಕಳಿಗನ್ನ ಅಲ್ಲಿ ಕರ್ಕೊಂಬಂದು ಅಲ್ಲಿ ಅವಕ್ಕೆ ಏನೋ ಪಾಠಗಳು ಮತ್ತು ಏನಾದ್ರೂ ಅವಕ್ಕೆ ಈಗ ನಾವು ಅಂಗನವಾಡಿಲಿ ಯಾವ ರೀತಿ ನೋಡ್ಕೊತೀವಿ ಆ ರೀತಿ ಇಲ್ಲಿ ನೋಡ್ಕೊತೀವಿ. ಅದು ನಿನ್ನೆಯಿಂದ ನನಗೆ ವರ್ಕ್ ಸ್ಟಾರ್ಟ್ ಆಗಿದೆ ಕೆಲಸ. ನೆನ್ನೆ ಹೋಗಿದ್ದೆ, ಇವತ್ತು ಸೆಕೆಂಡ್ ಡೇ. ಅಲ್ಲಿಗೆ ನಮ್ಮನೆ ಹತ್ರದಿಂದ ಹೇಳಬೇಕು ಅಂತ ಅಂದರೆ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆಗುತ್ತೆ. ನಾನು ನಡ್ಕೊಂಡೇ ಹೋಗ್ತಾ ಇದ್ದೀನಿ. ತಿಂಡಿ ಎಲ್ಲ ಆಯಿತು. ಅಪ್ಪನಿಗೆ ಮುದ್ದೆ, ನಮಗೆ ಪಲಾವು. ಯಾರೂ ತಿರುಗಾಡ್ತಾನೆ ಇಲ್ಲ, ರೋಡಲ್ಲಿ ಶಾಂತವಾಗಿದೆ ರೋಡು. ಫ್ರೆಂಡ್ಸ್, ಹಾಗೆಯೇ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ನೇರಳೆ ಮರ ಕಾಣಿಸ್ತು. ಅದಕ್ಕೆ ಈ ಟೈಮಲ್ಲಿ ನೇರಳೆ ಹಣ್ಣು ಇರುತ್ತಲ್ವ, ಅದಕ್ಕೆ ನಾನು ಆ ಮರದ ಹತ್ರ ಹೋಗ್ತಾ ಇದ್ದೀನಿ. ನೋಡೋಣ ನೇರಳೆ ಹಣ್ಣು ಏನಾದ್ರು ಬಿಟ್ಟಿದ್ರೆ ನನ್ನ ಅದೃಷ್ಟ, ಅಲ್ಲಿ ನೇರಳೆ ಹಣ್ಣು ಸಿಗುತ್ತೆ. ಇಲ್ಲಾಂದರೆ ಬ್ಯಾಡ್ ಲಕ್ಕು. ಅದಕ್ಕೆ ಹೋಗ್ತಾ ಇದ್ದೀನಿ ಮರದ ಹತ್ರ, ನೋಡೋಣ ಬಿಟ್ಟಿದೆಯಾ ಇಲ್ವಾ ಅಂತ. ಫ್ರೆಂಡ್ಸ್, ಹಾಗೆಯೇ ಅಲ್ಲಂತೂ ಒಂದು ನೇರಳೆ ಹಣ್ಣು ಬಿಟ್ಟಿಲ್ಲ. ಇನ್ನು ಇವಾಗ ಈಚು ಮತ್ತು ಹೂವಾಗಿದೆ. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು ಸಂಜೆ 4:15 ಆಗಿದೆ. ನಾನು ಇವಾಗ ಬಂದು ಕೂಸಿನ ಮನೆ ಕೆಲಸದಿಂದ ಬಂದು ಇವಾಗ ಕರೆಂಟ್ ಬಂದಿತ್ತು, ಬಾವಿ ಲೈನು, ನೀರನ್ನ ಆನ್ ಮಾಡಿದ್ದೀನಿ. ಈಗ ಮನೆಗೆ ಸ್ವಲ್ಪ ನೀರನ್ನ ಇಟ್ಕೋಬೇಕು. ನೀರು ಇಟ್ಕೊಂಡು ಸ್ವಲ್ಪ ಜೋಳದ ಕಡ್ಡಿಗೆ ನೀರು ಬಿಡಬೇಕು. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು 4:15 ಆಗಿದೆ. ಕರೆಂಟ್ ಬಂದಿತ್ತು. ಇವಾಗ ನಾನು ನೀರನ್ನ ಆನ್ ಮಾಡಿದ್ದೀನಿ. ಇಲ್ಲಿ ನೀರು ಹೋಗ್ತಾ ಇದೆ ಜೋಳದೊಳಗೆ. ನಾನು ಇವಾಗ ಮನೆಗೆ ಸ್ವಲ್ಪ ನೀರು ಇಟ್ಕೋಬೇಕು. ಅದಕ್ಕೆ ಇವಾಗ ಪೈಪ್ ತಗೊಂಡು ಹೋಗ್ತೀನಿ. ನೋಡಿ ಎಲ್ಲಿ ಹೋಗ್ತಾ ಇದೆ ನೀರು. ಫ್ರೆಂಡ್ಸ್, ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನೋಡಿ ಇಲ್ಲಿ ಹೋಗ್ತಾ ಇದೆ. ಪೈಪ್ ತೊಗೊಂಡೋಗಿ ಈಗ ಮನೆ ಹತ್ರ ನೀರು ಇಟ್ಕೊಂಡು ಆಮೇಲೆ ಮತ್ತೆ ಇಲ್ಲೇ ಜೋಳದ ಕಡ್ಡಿಗೆ ಹಾಕ್ತೀನಿ.